ಹೆಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಇವನ್ ಕವಿತಾ ಇವತ್ತು ಎಲ್ಲಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾ ಗಾಯ್ಸ್? ಕೊಡಗು ಗೋಣಿಗೊಪ್ಪದಿಂದ ನಾವು ವ್ಲಾಗ್ ಮಾಡ್ತಾ ಇದ್ದೀವಿ. ಸೊ ಯಾಕಪ್ಪ ಹಿಂಗೆ ಕೂತ್ಕೊಂಡಿದ್ವಿ ಅಕ್ಕ ತಂಗಿ ಮತ್ತು ನನ್ನ ಮಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಫ್ರೆಂಡ್ ಒಬ್ಳು ಬರ್ತಾ ಇದ್ದಾಳೆ. ಸೊ ಅವಳನ್ನ ಮೀಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ಫೈನಲಿ ನನ್ನ ಫ್ರೆಂಡ್ ಬರ್ತಾ ಇದ್ದಾಳೆ ನೋಡಿ ಗಾಯ್ಸ್. ಸೊ ಫೈನಲಿ ಬಂದು ತಲುಪಿದ್ಲು. ಸೊ ಈ ಫ್ರೆಂಡ್ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ತುಂಬ ಕಷ್ಟದಲ್ಲಿ ಇದ್ದಾಗ ತುಂಬ ಹೆಲ್ಪ್ ಮಾಡಿರೋಂಥ ಫ್ರೆಂಡ್. ಸೊ ಡೆಲಿವರ್ ಆದ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ನನ್ನ ನೋಡಲಿಕ್ಕೆ ಅಂತ ಯಾರೂ ಇರಲಿಲ್ಲ. ಸೊ ನಮ್ಮ ಅಜ್ಜಿ ತೀರ್ಕೊಂಡ್ಬಿಟ್ರು, ತಾಯಿನೂ ತೀರ್ಕೊಂಡ್ಬಿಟ್ರು. ಆವಾಗ ನಮಗೆ ಯಾರೂ ಇಲ್ಲ ಗಾಯ್ಸ್. ಆ ಟೈಮಲ್ಲಿ ಈ ಫ್ರೆಂಡ್ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಪಾಪ ನಂದು ಡಿಸ್ಚಾರ್ಜ್ ಆಗಿ 2 ದಿವಸ ಕಳೆದ ಮೇಲೆ 3ನೇ ದಿವಸಕ್ಕೆ ಇವ್ಳದ್ದು ಮದುವೆ ಇತ್ತು ಪಾಪ. ಆದ್ರೂ ಅವಳು ಮದುವೆದು ಏನೆಲ್ಲ ಕೆಲಸಗಳಿತ್ತು ಅದನ್ನೆಲ್ಲ ಬಿಟ್ಟು ನನ್ನ ನೋಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ಲು. ಸೊ ನಮ್ಮ ಅಕ್ಕನಿಗೆ ಒಂದು ಸಣ್ಣ ಮಗ ಇದ್ದಾನೆ, 2 ವರ್ಷ. ಸೊ ಆ ಮಗನ ಬಿಟ್ಕೊಂಡು ಅವಳು ನೈಟ್ ಟೈಮಲ್ಲಿ ನನ್ನ ಜೊತೆ ಇರಲಿಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಆವಾಗ ನಮಗೆ ಯಾರು ಹೆಲ್ಪ್ ಮಾಡಿಲ್ಲ ಗಾಯ್ಸ್. ಇವಳೇ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾಳೆ. ಸೊ ಇವಳ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಒಂದು ನೆಕ್ಸ್ಟ್ ಟೈಮ್ ನನಗೆ ಸ್ವಲ್ಪ ಫ್ರೀ ಆದಾಗ ಅವಳು ನನ್ನ ಜೊತೆ ಇದ್ದಾಗ ನಾನು ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಫೈನಲಿ KFC ಎಲ್ಲ ತಿಂದಾಯಿತು ಗಾಯ್ಸ್. ಸೊ KFC ಎಲ್ಲ ತಿಂದ್ಕೊಂಡು ಹಾಗೆ ಇವಾಗ ಮನೆಗೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ವಿ. ಸೊ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ಟೈಮ್. ನಮಗೆ ಈಗೆಲ್ಲ ಸ್ವಲ್ಪ ಅರ್ಜೆಂಟ್ ಆಗೋಯ್ತು, ತಂದೆಗೆ ಹುಷಾರಿಲ್ಲ ಅಲ್ವಾ. ಸೊ ಹಾಗಾಗಿ ಬೇಗ ಮನೆಗೆ ಹೋಗಬೇಕು. ಹಾಗೆಯೇ ಜಾಸ್ತಿ ಟೈಮ್ ಏನು ನಮಗೆ ಇರಲಿಕ್ಕಾಗಿಲ್ಲ. ಒಂದು ಅರ್ಧ ಗಂಟೆ ಮಾತ್ರ ನಾವೇನು ಒಟ್ಟಿಗೆ ಇದ್ವಿ KFC ತಿನ್ನೋ ತನಕ ಅಷ್ಟೇ. ಈಗ KFC ತಿಂದಮೇಲೆ ಈಗ ಆಟ ಇಟ್ಕೊಂಡು ನಮ್ಮ ಮನೆಗೆ ಹೋಗಬೇಕು ಅಷ್ಟೇ ಗಾಯ್ಸ್. ಸೊ ನೆಕ್ಸ್ಟ್ ಟೈಮ್ ಈ ಫ್ರೆಂಡ್ ಜೊತೆ ನಾನು ವ್ಲಾಗ್ ಮಾಡ್ತೀನಿ. ಓಕೆ ಬಾಯ್, ಲವ್ ಯು.